ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ಹಸಿರಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ, ಮುರಿದು ಹೋಯಿತೆ ಈಗ ಆ ಚುಕ್ಕಿಗೂಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ಎಲ್ಲಿ ಹೋಯಿತೆ ವಲಸೆ ಗೂಡು ತೊರೆದ ಹಕ್ಕಿ, ಸೇರಿ ಹೋಯಿತೆ ನೀಲಿ ಮುಗಿಲ ಮಲೆಯ ನಾಡು. ರೆಕ್ಕೆ ಬಡಿದೊತ್ತಿ ಎತ್ತಿಕೊಳ್ಳುವ ಹಕ್ಕಿ ಕಾಡಿನ ಜಾಡು ಹುಡುಕುತ್ತ ನನ್ನ ಪಾಡು. ಕಾಡ ಹಿಂಡಿಗೆ ನೆನಪಿ ತೆವಳುತ್ತಿದೆ ಜೀವ, ಮುಂದೆ ಬಯಲು ಹಿಂದೆ ಬಿದ್ದೀತೋ ಕಾಡು ಮೇಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ, ಮುರಿದು ಹೋಯಿತೆ ಈಗ ಆ ಚುಕ್ಕಿಗೂಡು. We miss you, Aparna ma'am. Thank you. ಗೀತಾ, ನೀವೇ ಎಮೋಷನಲ್ ಆಗ್ಬಿಟ್ರಿ ಅನ್ಸುತ್ತೆ ಹಾಡ್ತಾ. That's why you ಖಂಡಿತ ಖಂಡಿತ ನಮ್ಮೆಲ್ರಿಗೂ ಅವರೊಂಥರ ಮಾನಸ ಗುರುಗಳು ಆಗಿದ್ರು ಅಂತ ಕಾಣಿಸುತ್ತೆ. ಮನಸ್ಸು ಎಷ್ಟು ಶುದ್ಧಿಯಾಗಿತ್ತು, ಎಂಥ ಭಾವನಾ ಜೀವಿ ಅವರು ಅಂತ ಹೇಳಿದ್ರೆ, ಭೇಟಿ ಮಾಡೋದಕ್ಕೆ ನಂಗೆ ಅಷ್ಟು ಅವಕಾಶ ಸಿಗ್ಲಿಲ್ಲ, ಆದ್ರೆ ದೂರದಿಂದ ನೋಡಿ ಕಲಿಯೋದಕ್ಕೆ ಸಾಕಷ್ಟು ಇತ್ತು ಅವರ ಕಡೆಯಿಂದ. ಹಾಗಾಗಿ ಪ್ರತಿದಿನನೂ ಅವರನ್ನ ನೆನೆಸ್ಕೊಳ್ಳೋ ಅಂಥ ಒಂದು ಕ್ಷಣ ಖಂಡಿತ ಬಂದೇ ಬರುತ್ತೆ. ಏನಾದರೂ ಮಾತನಾಡುವಾಗಲಿ ಅಥವಾ ನಮ್ಮ ಸಿನಿಮಾವನ್ನು ನೆನೆಸ್ಕೊಳ್ಳೋದಾಗ್ಲಿ, ಅವರು ಮಾತನಾಡೋ ವಿಷಯಗಳಾಗ್ಲಿ, ನೆನಪಿನ ಬುತ್ತಿಯನ್ನು ಇಟ್ಕೊಂಡು ಇಡೀ ಜೀವನವನ್ನು ಅವರು ಮಾಡಿರೋದಾಗ್ಲಿ, ಒಳಗಡೆ ಅಷ್ಟು ಭಾವನೆಯನ್ನ ಹೆಪ್ಪು ಕಟ್ಕೊಂಡು ಜೀವನ ಮಾಡಿರೋ ರೀತಿ ಆಗಲಿ, ಚಿಕ್ಕ ಚಿಕ್ಕ ವಿಷಯಗಳನ್ನು ಇಷ್ಟಪಡ್ತಿದ್ದ ರೀತಿ ಆಗಲಿ, ಬಹುಶಃ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ವೇದಿಕೆ ಆಗಲಿ, ಸಾರಥಿಯಾಗಿ ನಿಂತ್ಕೊಂಡು ಇಡೀ ಕಾರ್ಯಕ್ರಮನ ನಡೆಸೋದು, ನಿರೂಪಣೆ ಆ ಶಕ್ತಿನೇ ಬೇರೆ. ಅದು ಎಲ್ಲರಿಗೂ ಬರೋದಿಲ್ಲ. ನಿಮ್ಮೆಲ್ರಿಗೂ ಸಹ ನಾನು ಹೇಳ್ತೀನಿ ಅಭಿನಂದನೆಗಳು. ಅನುಷಿ ಅವರೇ ಎಸ್ಪೆಷಲಿ ನಾನು ಹೇಳ್ತೀನಲ್ಲ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಆ ಎನರ್ಜಿ ಮೇಂಟೈನ್ ಮಾಡೋದಿದೆಯಲ್ಲ. ಅಕುಲ್ ಸರ್, ನೀವು ಅಷ್ಟೇ ಡಾನ್ಸ್ ಮಾಡ್ತಿರೋ ಪ್ರತಿಯೊಂದು ಸೆಗ್ಮೆಂಟಲ್ಲೂ ಎಷ್ಟು ಶಿಸ್ತಿನಿಂದ ಶ್ವೇತಾ ಅವರು ಮಾತಾಡ್ತಾರೆ. ಆನಂದ್ ಸರ್ ನಮಗೆ ಅಂದರೆ ಚಿಕ್ಕ ವಯಸ್ಸಿನಿಂದ ಅವರು ಯಾವ ರೀತಿ ಬೆಳೆದು ಬಂದಿದ್ದಾರೆ ನೋಡ್ತೀವಿ. ಈ ಒಂದು ಕ್ಯಾಟಗರಿಗೆ ಕುರಿ ಸರ್ ಸೇರಿರೋದಾಗ್ಲಿ, ಇದನ್ನೆಲ್ಲ ನಾವು ನೋಡ್ತೀವಿ ಅಲ್ಲ. ಐ ಥಿಂಕ್ ಇದಕ್ಕೆಲ್ಲ ಬುನಾದಿ ಹಾಕಿದ್ದು ಅಥವಾ ಕನ್ನಡ ನಿರೂಪಣೆ ಅಂದರೆ ಏನು, ಈ ವಿಷಯವನ್ನ ನಮಗೆ ಹೇಳಿಕೊಟ್ಟಂಥ ಮಹಿಳೆ. ಬಹುಶಃ ಯಾರು ಬರೋದಕ್ಕಾಗೋದಿಲ್ಲ. ಅವ್ರು ಯಾವಾಗಲೂ ಹೇಳ್ತಿದ್ರಲ್ಲ ಒನ್ ಆ್ಯಂಡ್ ಓನ್ಲಿ ಅಂತ. ಪ್ರತಿ ಸರ್ತಿನೂ ಅವ್ರನ್ನ ನೋಡುವಾಗ ನೆನಪಾಗೋದಾದೆ. ಅಪರ್ಣಾ ಮ್ಯಾಮ್ ಎಲ್ಲೇ ಇದ್ರು, ಹೇಗೆ ಇದ್ರು ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಮುಗುಳ್ನಗೆಯ ಹಿಂದೆ ಏನೆಲ್ಲ ವಿಷಯಗಳು ಬಚ್ಚಿಟ್ಕೊಂಡಿದ್ರೋ ಏನೋ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ತೆರೆ ಬಿಡಿಸಿ ಎಲ್ಲನೂ ತಿಳ್ಕೋಬೇಕು ಅನ್ನೋ ಆಸೆ ಇದೆ ನನಗೆ. ನಿರೂಪಣೆ ಅಂತ ಅಂದರೆ ಅದು ನೀವಷ್ಟೇ. ಇನ್ಯಾರೂ ನಿಮ್ಮ ಜಾಗವನ್ನು ತಗೊಳ್ಳೋದಕ್ಕಾಗಲಿ, ನಿಮ್ಮ ಥರ ಮಾತನಾಡೋದಕ್ಕಾಗಲಿ ಚಾನ್ಸೇ ಇಲ್ಲ. ತುಂಬ ಖುಷಿ ಆಯಿತು ಈ ವಿಷಯನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ. ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಪರ್ಣಾ ಅವರು ಎಲ್ಲಿಗೂ ಹೋಗಿಲ್ಲ. ಅವರ ಒಂದು ತುಣುಕನ್ನು ವೇದಿಕೆ ಮೇಲೆ ಬಿಟ್ಟು ಹೋಗಿದ್ದಾರೆ.
ನಿಮ್ಮ ಮೂಲಕ ನಾವು ನೋಡ್ತಾ ಇದ್ದೀವಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. 10 ವರ್ಷಗಳ ಕಾಲ ಅನ್ಸುತ್ತೆ, 8ರಿಂದ 10 ವರ್ಷಗಳ ಕಾಲ ವಾರದಲ್ಲಿ 4ರಿಂದ 5 ದಿವಸ ಒಟ್ಟಿಗೆನೇ ಇರ್ತಿದ್ವಿ, ಒಂದೇ ತಟ್ಟೆಲಿ ಊಟ ಮಾಡಿದ್ದೀವಿ. ಈಗಲೂ ನಮ್ದೊಂದು ಗ್ರೂಪ್ ಇದೆ, ನಾವು ಹೆಣ್ಮಕ್ಳು ಒಂದು 4 ಜನ ಇದ್ವಿ ಆ ಗ್ರೂಪಲ್ಲಿ. ಎವ್ರಿ ಡೇ ನಾನು ಗ್ರೂಪ್ ನೋಡ್ತೀನಿ, ಬಿಕಾಸ್ ಅವರು ಏನೇ ಮಾಡ್ತಾ ಇದೆಯಾ ಅಂತ ಒಂದು ರಾಗವಾಗಿ ದಿನ ಮೆಸೇಜ್ ಕಳಿಸೋರು, ವಾಯ್ಸ್ ಮೆಸೇಜ್ ಎಲ್ಲ. ಅದನ್ನು ಮಿಸ್ ಮಾಡ್ತೀನಿ. ನಾವು ಅಪರ್ಣ ಅಥವಾ ನಾವು ಮಾಡಿದ ಕಾರ್ಯಕ್ರಮ ಅಂತ ನೆನೆಸ್ಕೊಂಡಾಗ ನಾನು ಕುರಿ ಪಕ್ಕದಲ್ಲಿ ಕೂತ್ಕೊಂಡಾಗ ಅವ್ರಿಲ್ವಾ, ಇವತ್ತಿಗೂ ಒಬ್ರಿಗೊಬ್ರು ನಾವು ಫೋನಲ್ಲಿ ಮಾತಾಡ್ಬೇಕು, ನಿಜವಾಗ್ಲೂ ಅಪ್ಪು ಇಲ್ವಾ, ನಾವು ಪ್ರೀತಿಯಿಂದ ಅವ್ರನ್ನ ಅಪ್ಪು ಅಂತ ಕರಿತಾ ಇದ್ವಿ. ನೋಡಿ, ಕನ್ನಡಿಗರಿಗೆ ಇಷ್ಟವಾದಂಥ ಇಬ್ಬರು ಅಪ್ಪು ನಮ್ಮ ಜೊತೇಲಿಲ್ಲ. ಗೊತ್ತಿಲ್ಲ, ತುಂಬ ಮಿಸ್ ಮಾಡ್ತೀನಿ. ನಾನು ಏನಕ್ಕೆ ಅವ್ರನ್ನ ನೆನೆಸ್ಕೊಂಡು ಅಳೋದಕ್ಕೆ ಇಷ್ಟಪಡಲ್ಲ ಅಂತಂದರೆ, ತುಂಬ ಲೈಫನ್ನು ಪ್ರೀತಿ ಮಾಡ್ತಾ ಇದ್ದಂಥ ವ್ಯಕ್ತಿಯವರು. ಚಿಕ್ಕ ವಿಷಯದಲ್ಲಿ ಏನೋ ಒಂದು ಚಿಕ್ಕ ಕಡಲೆ ಬೀಜ ಕೊಟ್ಟರೆ ಎಷ್ಟು ಚೆನ್ನಾಗಿದೆ ಅಲ್ವೇನೆ ಕಡಲೆ ಬೀಜ, ಇದಕ್ಕೆ ಅಷ್ಟು ಎಣ್ಣೆ ಹಾಕಿ ಹುರಿದಿರ್ತಾರಲ್ವೇನೆ ಇದು, ಅಯ್ಯೋ ಎಷ್ಟು ರುಚಿ ಕೊಡ್ತಾಯಿದೆ, ಈ ತಿಂದರೆ ಎಷ್ಟು ಗ್ರಾಮ್ ಬರುತ್ತೆ ಕಣಿ ತೂಕ ಅಂತ. ಅಂದರೆ ಒಂದು ಚಿಕ್ಕ ವಿಷಯನೂ ಅಷ್ಟು ಖುಷಿಪಟ್ಟು ಜೀವನೋತ್ಸಾಹ ಅಷ್ಟಿತ್ತು ಅವರಲ್ಲಿ. ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು ಒಂದು 15 ದಿವಸಕ್ಕೆ ಮುಂಚೆ ಅವರ ನಮ್ಮ ಆತ್ಮೀಯರೊಬ್ಬರ ಹತ್ರ ಹೋಗ್ಬಿಟ್ಟು, ಶ್ವೇತು ಹತ್ರ ನಾನು ಹೇಳಲಿಲ್ಲ, ಅವಳು ನನ್ನ ಮಗು ಇದ್ದಾಗೆ, ಅವಳಿಗೆ ಹೇಳಿದ್ರೆ ಇದನ್ನು ತೊಗೊಳಕ್ಕಾಗಲ್ಲ, ನೀವೇನು ಹೇಳಕ್ಕೆ ಹೋಗ್ಬೇಡಿ, ನಾನೇ ಕಾಲ್ ಮಾಡ್ತೀನಿ ಅವಳಿಗೆ, ನಾನು ಹೇಳ್ತೀನಿ ಅಂತ ಹೇಳಿದ್ರಂತೆ. ಅದು ಹೇಳಿದ ತಕ್ಷಣ ನಂಗೆ ಒಂಥರ ಹರ್ಟ್ ಆಗಿಬಿಡ್ತು. ಬಿಕಾಸ್ ಅವ್ರು ಯಾಕೆ ವೆಯ್ಟ್ ಮಾಡೋಕ್ಕೆ ಹೋದರು, ಶಿ ಶುಡ್ ಹ್ಯಾವ್ ಟೋಲ್ಡ್ ಮೀ ಅಲ್ವಾ ಅಂತ. ಅದಾಗಿ ಇಲ್ಲಿವರೆಗೂ ಒಂದು 3 ಸಲ ಕನ್ಸಲ್ಲಿ ಬಂದು ನಾವೆಲ್ಲ ಒಟ್ಟಿಗೆ ಎಲ್ಲೆಲ್ಲೋ ಹೋಗಿದ್ದೀವಿ ಅಂಕಿತ. ನನ್ನ ಕನ್ಸಲ್ಲಿ ಅವ್ರು ಅಲ್ಲಿ ಬಂದುಬಿಟ್ಟು ಅವ್ರ ಹಸ್ಬೆಂಡ್ ಒಂದು ಇಂಟರ್ವ್ಯೂಲಿ ಹೇಳಿದರು ಅವ್ರು ಯಾವ ಥರ ನರಳ್ತಾ ಇದ್ರು ಅಂತ. ನನ್ನ ಕನ್ಸಲ್ಲಿ ಅಷ್ಟು ಬಂದಿದೆ ಅಂಕಿತ. ಅವ್ರು ಹೇಳ್ತಾ ಇದ್ದಾರೆ, ಬಾರೆ ಇಲ್ಲಿ ನೋವಾಗ್ತಿದೆ ಕಣೆ, ನನಗೆ ಇಲ್ಲಿ ಕೂತ್ಕೋ ಅಂತ ಕನ್ಸಲ್ಲಿ ಹೇಳ್ತಿದ್ದಾರೆ ನನಗೆ. ಸಾರಿ ಕಣೆ, ನನಗೆ ನಿನ್ನ ಹತ್ರ ಹೇಳೋಕ್ಕಾಗಲಿಲ್ಲ ಕಣೆ, ಬೇಜಾರು ಮಾಡ್ಕೊಬೇಡ, ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತಲೂ ಕನ್ಸಲ್ಲಿ ಹೇಳಿದ್ದಾರೆ. ನಾನು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ನಾನು ನಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ ಯಾಕೆ ಹಿಂಗೆ ಆಗ್ತಿದೆ ಅಂತ, ಬಹುಶಃ ಅವ್ರ ಮನಸ್ಸಲ್ಲಿ ಇತ್ತು ಅನ್ಸುತ್ತೆ, ನಿಮ್ಮ ಹತ್ರ ಹೇಳ್ಕೊಬೇಕಂತ ಗೊತ್ತಿಲ್ಲ. ಇಷ್ಟೇ ಲೈಫ್. ಐ ಲವ್ ಹರ್ ಆ್ಯಂಡ್ ದೆರ್ ಇಸ್ ನೋ ರೀಪ್ಲೇಸ್ಮೆಂಟ್. ಅಪರ್ಣಾಗೆ ಅಪರ್ಣನೇ ಸಾಟಿ. ನೀವು ಹೇಳ್ದಾಗೆ ಒನ್ ಆ್ಯಂಡ್ ಓನ್ಲಿ ಅಪರ್ಣ. ನಾನು ಸಂಗ್ರಾಮ ಪಿಕ್ಚರು 1987 ಅದರಲ್ಲಿ ಅವರು ರವಿಚಂದ್ರನ್ ಅವ್ರ ಸಿಸ್ಟರ್ ಪಾರ್ಟ್ ಮಾಡಿದಾಗ ನನಗೆ ಪರಿಚಯ ಅವರಾಗಿದ್ದು. ನಾನು ಫಸ್ಟ್ ಟೈಮು ನೋಡಿದಾಗ ಇವರು ಯಾವುದಾದ್ರು ಡ್ರಾಮಾಯಿಂದ ಬಂದ್ರ ಅಂತ ಡೌಟ್ ಸ್ಟಾರ್ಟ್ ಆಯಿತು ನನಗೆ. ಯಾಕೆಂದರೆ ಕನ್ನಡದ ಪದ ಜೋಡಣೆ ಸ್ವಲ್ಪ ಸಿನಿಮ್ಯಾಟಿಕ್ ನಮ್ಮದೆಲ್ಲ ಇರ್ತಾಯಿತ್ತು, ಅವ್ರ ಪ್ರತಿಯೊಂದು ಭಾಳ ಸ್ಪಷ್ಟತೆ. ಆಮೇಲೆ ನೋಡಿದಾಗ ನನಗೆ ಆಮೇಲೆ ಗೊತ್ತಾಯಿತು ಅವರು ನಾರಾಯಣ ಸ್ವಾಮಿ ಅವ್ರ ಮಗಳು ಅವ್ರ ತಂದೆ ಪತ್ರಕರ್ತರಾಗಿದ್ದರು. ಸೊ ಹಂಗಾಗಿ ಪರಿಚಯ ಆಗಿತ್ತು. ಅದಾದ ಮೇಲೆ ನನ್ನ ರಾಜಕೀಯದ ವೇದಿಕೆಗಳಲ್ಲಿ ಅನೇಕ ಸ್ಟೇಜ್ಗಳಲ್ಲಿ ಬಂದಿದ್ದರು. ನಾನು ತುಮಕೂರಲ್ಲಿ ಮೋದಿಜಿಯವರು ಬಂದಾಗ ಅವ್ರು ನಿರೂಪಣೆ ಮಾಡ್ತಿದ್ರು, ಅದೇ ಲಾಸ್ಟ್ ಸ್ಟೇಜು, ನಾನು ಅವ್ರ ಜೊತೆ ಕೂತಿದ್ದು. ಭಾಳ ಅದ್ಭುತವಾದ ಸಾಧನೆ ಮಾಡಿಬಿಟ್ಟಿದ್ದಾರೆ ಅವರು. ಒಂದು ಕನ್ನಡದ್ದು ಜರ್ನಿ ಅಂತ ಏನಾದರೂ ಒಂದು ದೊಡ್ಡದಾಗಿ ಅಂದ್ಕೊಂಡ್ರೆ ನನ್ನ ಪ್ರಕಾರ ಅವರು ಉಳಿತಾರೆ, ಅವರು 100%. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.